Hello, children. Hi, how are you? I think all of you are fine in your homes, children. Today, I am going to introduce a new grammar sentence. ಅಂದರೆ ವಾಕ್ಯ ಎಂದರೆ ಏನು? Let me know about the sentence, children. What is a sentence? A group of words which make complete sense and express our thoughts in a sentence. ಒಂದು ಅರ್ಥಪೂರ್ಣ ಉಳ್ಳಂತಹ ಪದಗಳ ಗುಚ್ಛಕ್ಕೆ ನಾವು ವಾಕ್ಯ ಅಂತ ಹೇಳ್ತೀವಿ. ಒಂದು ವಾಕ್ಯ ಅಂತಂದರೆ ಒಂದು ಪದಗಳ ಗುಂಪು ಸೇರಿ ಅದೇನು ಮಾಡುತ್ತೆ, ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನು ಕೊಡುತ್ತೆ. ಆಮೇಲೆ ನಾವು ವಿ ಎಕ್ಸ್ಪ್ರೆಸ್ ಅವರ್ ಥಾಟ್ಸ್, ನಮ್ಮ ಯೋಚನೆಗಳನ್ನು, ನಮ್ಮಲ್ಲಿರ್ತಕ್ಕಂಥ ಫೀಲಿಂಗ್ಸ್ನ ನಾವು ಶೇರ್ ಮಾಡಬೇಕಾದ್ರೆ ಈ ವಾಕ್ಯದ ರೂಪದಲ್ಲಿ ನಾವು ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಎ ಸೆಂಟೆನ್ಸ್. What is a sentence? A group of words which make complete sense and express our thoughts in a sentence. Next, go to the how we can going to write a sentence. While writing a sentence, we begin it with a capital letter and end with a full stop. ಯಾವುದೇ ವಾಕ್ಯವನ್ನು ಬರಿಬೇಕಾದ್ರೆ we start with a capital letter. This is one of the rules of English. When we are going to begin to write English, we should write the capital letter. ಫಸ್ಟಿಗೆ ನಾವೇನು ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ ಅಥವಾ ಅಪ್ಪರ್ ಕೇಸಲ್ಲಿ ನಾವೊಂದು ಬರೀಲಿಕ್ಕೆ ಪ್ರಾರಂಭವನ್ನು ಮಾಡ್ತೀವಿ. ಒಂದು ವಾಕ್ಯ ಪೂರ್ಣಗೊಂಡ ನಂತರ ವಿ ಶುಡ್ ಪುಟ್ ಎ ಫುಲ್ ಸ್ಟಾಪ್. ಅಲ್ಲಿ ಒಂದು ಫುಲ್ ಸ್ಟಾಪನ್ನು ಎಂಡ್ ಮಾಡ್ತೀವಿ. ಅಂದರೆ ದಿಸ್ ಸೆಂಟೆನ್ಸ್ ಗಿವ್ ಎ ಕಂಪ್ಲೀಟ್ ಸೆನ್ಸ್, ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಅರ್ಥವನ್ನು ಆ ವಾಕ್ಯ ನಮಗೇನು ಮಾಡ್ತಾ ಇರುತ್ತೆ, ಕನ್ವೆ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ರಾಮು ಈಸ್ ಗೋಯಿಂಗ್ ಟು ಸ್ಕೂಲ್. ರಾಮು ಆರ್ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಎ ನೌನ್ ಆ್ಯಂಡ್ ಈಸ್ ಗೋಯಿಂಗ್ ಟು ಸ್ಕೂಲ್ ಆದಮೇಲೆ ನಾವೇನು ಮಾಡ್ತೀವಿ, ಅಲ್ಲಿ ಫುಲ್ ಸ್ಟಾಪನ್ನು ಇಡ್ತೀವಿ. ಇಟ್ ಮೀನ್ಸ್ ದಿಸ್ ಇಸ್ ಎ ಸೆಂಟೆನ್ಸ್, ದಿಸ್ ಇಸ್ ಕನ್ವೇಯಿಂಗ್ ಎ ಮೆಸೇಜ್ ಇನ್ ಎ ಕಂಪ್ಲೀಟ್ ಮೀನಿಂಗ್. ನಮಗದು ಪರಿಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಾ ಇದೆ. ಅಷ್ಟೇ ಅಲ್ಲ, ವೆನ್ ವಿ ಸ್ಪೀಕ್ ಟು ಸಮ್ವನ್, ವಿ ಸ್ಪೀಕ್ ಇನ್ ಎ ಕಂಪ್ಲೀಟ್ ಸೆಂಟೆನ್ಸಸ್. ಮಕ್ಕಳನ್ನು ನೋಡಿದ್ದೀರಾ, ಪುಟ್ಟ ಮಕ್ಕಳು ಅಂಬೆಗಾಲು ಇಡ್ತಾವೆ, ಏನು ಮಾಡ್ತಾ ಇರ್ತವೆ, ಅವು ಕಂಪ್ಲೀಟಾಗಿ ಹೇಳ್ತಾ ಇರಲ್ಲ ವಾಕ್ಯವನ್ನು. ಏಕೆಂದರೆ ಪದಗಳ ರೂಪದಲ್ಲಿ ಅಮ್ಮ ಆಲು ದಟ್ ಈಸ್ ಅಂಡರ್ಸ್ಟುಡ್ ಅಲ್ವಾ. ಐ ವಾಂಟ್ ಮಿಲ್ಕ್ ಅಂತ ಅವು ಕಂಪ್ಲೀಟಾಗಿ ಹೇಳಲ್ಲ ಅಲ್ವಾ. ನಮಗೆ ಹಾಲು ಬೇಕು ಅಂತ ಕಂಪ್ಲೀಟಾಗಿ ಹೇಳಲ್ಲ. ಅಮ್ಮ ಹಾಲು, ಅಮ್ಮ ಸುಸ್ಸು ಅಂತ ಹೇಳ್ತಾ ಹೊರತು ಅವು ಕಂಪ್ಲೀಟ್ ಅರ್ಥದಲ್ಲಿ ನಮಗೆ ಹೇಳಲ್ಲ. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್, ಮಕ್ಕಳ ಫೀಲಿಂಗ್ಸನ್ನು ನಾವು ಅರ್ಥ ಮಾಡ್ಕೊಳ್ತೀವಲ್ವಾ. ಆದರೆ ವೆನ್ ವಿ ಆರ್ ಗ್ರೋ ಬಿಗ್ಗರ್, ನಾವು ಬೇರೆಯವರ ಜೊತೆ ಮಾತಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಯು ಶುಡ್ ಸ್ಪೀಕ್ ಇನ್ ಎ ಕಂಪ್ಲೀಟ್ ಸೆಂಟೆನ್ಸ್. ನಾವು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಪೂರ್ತಿ ವಾಕ್ಯದಲ್ಲಿ ಹೇಳ್ತಾ ಇರ್ತೀವಿ. ಏನಂತ, ನಮಗೆ ಒಂದು ಬಸ್ ಟಿಕೆಟು, ಎಲ್ಲಾದರೂ ಬಸ್ಸು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಫ್ರಮ್ ಎ ಹೋಮ್, ಮನೆಯಿಂದ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಥವಾ ಸ್ಕೂಲಿಂದ ಮನೆಗೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಕಂಡಕ್ಟರ್ ಹತ್ರ ಹೋಗ್ಬಿಟ್ಟು ಐ ವಾಂಟ್ ಎ ಟಿಕೆಟ್ ಟು ತರೀಕೆರೆ ಫ್ರಮ್ ಯೋರ್, ನನಗಿಲ್ಲಿಂದ ತರೀಕೆರೆಗೆ ಬೇಕು, ನನಗಿಲ್ಲಿಂದ ಚಿಕ್ಕಮಂಗ್ಳೂರಿಗೆ ಬೇಕು. ಈ ರೀತಿ ಕಂಪ್ಲೀಟಾಗಿ ನಾವು ವಾಕ್ಯ ರೂಪದಲ್ಲಿ ನಾವೇನು ಮಾಡ್ತೀವಿ, ಹೇಳ್ತೀವಿ. ಅಥವಾ ನಾವು ಸನ್ನೆ ಮಾಡೋದ್ರ ಮುಖಾಂತರನೂ ಸಹ ಹೇಳ್ತೀವಿ. ಬಟ್ ವೆನ್ ಶಿ ಶುಡ್ ರೈಟ್, ಬರಿಬೇಕಾದ್ರೆ ಮಾತ್ರ ನಾವು ಯು ಶುಡ್ ಬಿ ರೈಟ್ ಇಟ್ ಇನ್ ಎ ಕಂಪ್ಲೀಟ್ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್, ದ ಪಿಕಾಕ್ ಇಸ್ ಎ ಬ್ಯೂಟಿಫುಲ್ ಬರ್ಡ್. ಪಿಕಾಕ್ ಅಂತಕ್ಕಂಥದ್ದು ಒಂದು ಸುಂದರವಾಗಿರ್ತಕ್ಕಂತಹ ಪಕ್ಷಿ. ನೋಡಿ ಮಕ್ಕಳೇ, ದ ಫಸ್ಟ್ ಲೆಟರ್ ಆಫ್ ದ ಇಂಗ್ಲೀಷ್ ಶುಡ್ ಬಿ ಇನ್ ದ ಕ್ಯಾಪಿಟಲ್ ಲೆಟರ್. ಟಿಯನ್ನು ನಾವೇನು ಮಾಡ್ತಾ ಇದ್ದೀವಿ, ಕ್ಯಾಪಿಟಲ್ ಲೆಟ್ರಲ್ಲಿ ಬರೆದಿದ್ದೀವಿ. ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ವಿ ಪುಟ್ ದ ಫುಲ್ ಸ್ಟಾಪ್. ಕೊನೆಯಲ್ಲಿ ನಾವಲ್ಲಿ ಫುಲ್ ಸ್ಟಾಪನ್ನು ಇಟ್ಟಿದ್ದೀವಿ. ಗೋ ಟು ದ ಸೆಕೆಂಡ್ ಎಕ್ಸಾಂಪಲ್ ಲೈಕ್ ದಟ್. ಸಾನ್ಯಾ ಈಸ್ ಗುಡ್ ಆಟ್ ಹ್ಯಾಂಡ್ ರೈಟಿಂಗ್. ಲುಕ್ ಅಟ್ ಸಾನ್ಯಾ. ಎಸ್ ಇಸ್ ದ ಕ್ಯಾಪಿಟಲ್ ಲೆಟರ್ and the end of the full stop. Isn't it, children? Then we go to the types of sentences. Assertive sentences, interrogative sentences, imperative sentences and exclamatory sentences. What are the types of sentences, children? There are 4 types of sentences. Declarative or assertive. ಡಿಕ್ಲರೇಟಿವ್ನ ಅಸರ್ಟಿವ್ ಸೆಂಟೆನ್ಸ್ ಅಂತಲೂ ಸಹ ಕರೀತಾರೆ. ಇಂಟ್ರಾಗೇಟಿವ್ and exclamatory, imperative. Look at the symbol in the declarative. Declarative means it is a statement. ನಾವು ಏನನ್ನಾದರೂ ಹೇಳಬೇಕು ಅಂದರೆ ಒಂದು ಪರಿಪೂರ್ಣವಾಗಿ ನಾನು ನಾಳೆ ಅದನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತೀವಲ್ವ, ಅದು ಸ್ಟೇಟ್ಮೆಂಟ್ ಅಂದರೆ ಡಿಕ್ಲೇರ್ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವು ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇವು ಸ್ಟೇಟ್ಸ್ ದ ಫ್ಯಾಕ್ಟ್ಸ್ ಆ್ಯಂಡ್ ಎಂಡ್ಸ್ ವಿತ್ ಎ ಫುಲ್ ಸ್ಟಾಪ್. ಇವು ಯಾವಾಗಲೂ ಫ್ಯಾಕ್ಟನ್ನು ಹೇಳ್ತಾ ಹೋಗ್ತವೆ. ಅಷ್ಟೇ ಅಲ್ಲ, ಎಂಡ್ಸ್ ವಿತ್ ದ ಫುಲ್ ಸ್ಟಾಪಿಂದ ಇದು ಎಂಡ್ ಆಗುತ್ತೆ. ನೋಡಿ, ಡಿಕ್ಲರೇಟಿವ್ ಇಸ್ ಎ ಸ್ಟೇಟ್ಮೆಂಟ್. ಇಟ್ ಸ್ಟೇಟ್ಸ್ ದ ಫ್ಯಾಕ್ಟ್.
ಫ್ಯಾಕ್ಟ್ ಅಂದರೆ ನಿಜಾಂಶವನ್ನು ತಿಳಿಸುತ್ತೆ. ಐ ಹ್ಯಾವ್ ಎ ಬಾಸ್ಕೆಟ್ಬಾಲ್ ಗೇಮ್ ಟುನೈಟ್. ಇವತ್ತು ರಾತ್ರಿ ನನಗೆ ಬಾಸ್ಕೆಟ್ಬಾಲ್ ಗೇಮ್ ಇದೆ, ನಾನಲ್ಲಿ ಹೋಗ್ತಾ ಇದ್ದೀನಿ, ಅದು ಡಿಕ್ಲೇರ್ ಮಾಡ್ದಂಗೆ. ಅರ್ಥ ಆಯ್ತಾ? ಐ ಜಸ್ಟ್ ಫಿನಿಶ್ಡ್ ರೀಡಿಂಗ್ ದಟ್ ಬುಕ್. ನಾನು ಈ ತಕ್ಷಣ ಇವಾಗ ಜಸ್ಟ್ ನಾನು ಏನು ಮಾಡಿದೆ, ಆ ಬುಕ್ಕನ್ನು ಓದಿ ಮುಗಿಸಿದ್ದೀನಿ. ನೋಡಿ, ಲುಕ್ ಅಟ್ ದರ್ ಇಸ್ ಎ ಫುಲ್ ಸ್ಟಾಪ್, ದಟ್ ಈಸ್ ದ ಎಂಡ್ ಆ್ಯಂಡ್ ದಟ್ ಸ್ಟೇಟ್ಸ್ ದ ಫ್ಯಾಕ್ಟ್. ಅಲ್ಲಿ ಅದು ನಿಜಾಂಶವನ್ನು ನಮಗೆ ಹೇಳ್ತಾ ಇದೆ, ಸ್ಟೇಟ್ಮೆಂಟ್. ಅದು ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ಮಕ್ಕಳೇ. ದ ಮೂನ್ ಗೋಸ್ ರೌಂಡ್ ದ ಅರ್ತ್. ದಿಸ್ ಇಸ್ ಅ ಯೂನಿವರ್ಸಲ್ ಟ್ರೂತ್. ಸ್ಟೇಟ್ಮೆಂಟು, ಯಾವಾಗಲೂ ಮೂನ್ ಏನು ಮಾಡ್ತಾ ಇರುತ್ತೆ, ಅರ್ತಿನ ಸುತ್ತಾ ಇರುತ್ತೆ. ಗೊತ್ತಾಗ್ತಾ ಇದೆಯಾ? ಇದು ಸ್ಟೇಟ್ಮೆಂಟು, ಅದು ಯಾವಾಗಲೂ ನಮ್ಮದು ನಿಜ ಆಗಿರುತ್ತೆ, ಡಿಕ್ಲರೇಟಿವ್ ಆಗಿರುತ್ತೆ. ದ ಸನ್ ರೈಸಸ್ ಇನ್ ದ ವೆಸ್ಟ್. ಯಾವಾಗಲೂ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ಇದು ಒಂದು ಡಿಕ್ಲರೇಟಿವ್ ಸ್ಟೇಟ್ಮೆಂಟ್. ದಿಸ್ ಟೈಪ್ ಆಫ್ ಸೆಂಟೆನ್ಸಸ್ ಆರ್ ಕಾಲ್ಡ್ ಆಸ್ ಎ ಡಿಕ್ಲರೇಟಿವ್ ಸೆಂಟೆನ್ಸಸ್. ದೆನ್ ಗೋ ಟು ದ ಇಂಟ್ರೋಗೇಟಿವ್. ಇಂಟ್ರೋಗೇಟಿವ್ ಮೀನ್ಸ್ ಅ ಕ್ವಶನ್, ಆಸ್ಕಿಂಗ್ ಎ ಕ್ವಶನ್. ವಿಲ್ ಯು ಕಮ್ ಟು ಮೈ ಗೇಮ್? ನೀನು ನನ್ನ ಜೊತೆ ಆಟಾಡಕ್ಕೆ ಬರ್ತೀಯಾ? ನೋಡಿ ಅಲ್ಲಿ, ವಿಲ್ ಯು, ಹ್ಯಾವ್ ಯು ಎವರ್ ರೀಡ್ ದಿಸ್ ಬುಕ್? ಈ ರೀತಿಯ ವಾಕ್ಯಗಳು ದ ಎಂಡ್ಸ್ ವಿತ್ ದ ಕ್ವಶನ್ ಮಾರ್ಕ್. ಲುಕ್ ಅಟ್ ದ ಪಿಕ್ಚರ್ ಚಿಲ್ಡ್ರನ್, ಇಟ್ ಎಂಡ್ಸ್ ವಿತ್ ದ ಕ್ವಶನ್ ಮಾರ್ಕ್. ಇದಕ್ಕೆ ನಾವು ಇಂಟ್ರಾಗೇಟಿವ್ ಅಂತ ಹೇಳ್ತೀವಿ. ಕ್ಯಾನ್ ಯು ರೈಡ್ ಎ ಬುಕ್? ಕ್ಯಾನ್ ಯು ರೈಡ್ ಎ ಮೋಟರ್ ಬೈಕ್? ನೀನು ಮೋಟರ್ ಬೈಕನ್ನು ಓಡಿಸ್ತೀಯಾ? ನೋಡಿ, ದ ಎಂಡ್ಸ್ ವಿತ್ ದ ಕ್ವಶನ್ ಮಾರ್ಕ್. ಡಿಡ್ ಯು ಕಮ್ ಟು ಸ್ಕೂಲ್? ನೀನಿವತ್ತು ಶಾಲೆಗೆ ಬರ್ತೀಯಾ? ಕ್ವಶನ್ ಮಾರ್ಕ್. ವೆನ್ ಡಿಡ್ ಯು ಗೆಟ್ ಅಪ್? ಅರ್ಲಿ ಇನ್ ದ ಮಾರ್ನಿಂಗ್. ವೆನ್ ಡಿಡ್ ಯು ಗೆಟ್ ಅಪ್? ನೀನು ಯಾವಾಗ ಹೇಳ್ತೀಯ ಮೇಲೆ? ಇದೆಲ್ಲ ಪ್ರಶ್ನೆಗಳು ಸಹ ಇಂಟ್ರಾಗೇಟಿವ್. ದೆನ್ ಎಕ್ಸ್ಕ್ಲಮೇಟ್ರಿ. ಇಟ್ ಶೋಸ್ ಆ್ಯನ್ ಎಕ್ಸ್ಕ್ಲಮೇಷನ್. ಆ್ಯನ್ ಎಕ್ಸ್ಕ್ಲಮೇಷನ್ ಮೀನ್ಸ್ ಸಮಥಿಂಗ್ ಸರ್ಪ್ರೈಸ್, ವಂಡರ್, ಪಿಟಿ. ಅಂದರೆ ನಮಗೆ ಆಶ್ಚರ್ಯ ಆದಾಗ, ತುಂಬ ಭಯ ಆದಾಗ, ಅಥವಾ ತುಂಬ ಏನೋ ವಂಡರ್ ಆದಾಗ, ಅಂದರೆ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ಎದುರುಗಡೆ ನಡೀತಾ ಇದ್ದಾಗ, ಅಂದರೆ ವಿ ಶುಡ್ ಎಕ್ಸ್ಪ್ರೆಸ್ ಅವರ್ ಫೀಲಿಂಗ್ಸ್. ನಮ್ಮ ಫೀಲಿಂಗ್ಸನ್ನು ತೋರಿಸ್ಬೇಕಾದ್ರೆ ವಿ ಶುಡ್ ಯೂಸ್ ದ ಎಕ್ಸ್ಕ್ಲಮೇಟ್ರಿ ಸಿಂಬಲ್. ಅಲ್ಲಿ ನಾವು ಎಕ್ಸ್ಕ್ಲಮೇಟ್ರಿ ಸಿಂಬಲನ್ನು ಯೂಸ್ ಮಾಡ್ತೀವಿ. ಲುಕ್ ಅಟ್ ಆ್ಯನ್ ಎಕ್ಸ್ಕ್ಲಮೇಷನ್ ಮೀನ್ಸ್ ಭಾವಸೂಚಕ ಚಿಹ್ನೆ ಅಥವಾ ಉದ್ಗಾರವಾಚಕ ಚಿಹ್ನೆ ಅಂತಲೂ ಸಹ ನಾವು ಬಳಸ್ತೀವಿ. ವಿ ವೋನ್ ದ ಗೇಮ್. ನಾವು ಈ ಗೇಮನ್ನು ಗೆಲ್ತೀವಿ. ದಿಸ್ ಇಸ್ ದ ಬೆಸ್ಟ್ ಬುಕ್ ಐ ಹ್ಯಾವ್ ಎವರ್ ರೀಡ್. ಈ ಥರದ ಒಂದು ಪುಸ್ತಕವನ್ನು ನಾನು ಯಾವತ್ತೂ ಓದಿಲ್ಲ. ಈ ರೀತಿಯ ವಾಕ್ಯಗಳು. ಹೌ ಲಕ್ಕಿ ಯು ಆರ್. ನೀನು ಎಷ್ಟು ಅದೃಷ್ಟವಂತ. ಅಬ್ಬಾ, ವಾಟ್ ಎ ಬ್ಯೂಟಿಫುಲ್ ಹೌಸ್ ಇಟ್ ಈಸ್. ಈ ರೀತಿಯ ವಾಕ್ಯಗಳನ್ನು ನೋಡಿದಾಗ ನಾವು ಎಕ್ಸ್ಕ್ಲಮೇಟರಿ ಸಿಂಬಲನ್ನು ಬಳಸ್ತೀವಿ. ಇಂಪಿರೇಟಿವ್ ಮೀನ್ಸ್ ರಿಕ್ವೆಸ್ಟಿಂಗ್ ಅಥವಾ ಕಮ್ಯಾಂಡಿಂಗ್. ಕಮ್ಯಾಂಡ್ಸನ್ನು ಕೊಡ್ಬೋದು ಅಥವಾ ರಿಕ್ವೆಸ್ಟಿಂಗನ್ನು ಕೊಡ್ಬೋದು. ಈ ವಾಕ್ಯಗಳು ಫುಲ್ ಸ್ಟಾಪಿಂದನೇ ಎಂಡ್ ಆಗ್ತಕ್ಕಂಥದ್ದು. ಅಲ್ಲಿ ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಮೀ ಪ್ಲೇ. ನನ್ನ ಜೊತೆ ಬರ್ತೀಯ, ಆಟ ಆಡ್ತೀಯ, ರೀಡ್ ದಿಸ್ ಅಮೇಝಿಂಗ್ ಬುಕ್, ಡೋಂಟ್ ಗೋ, ಶಟ್ ದ ಡೋರ್. ಈ ರೀತಿಯ ವಾಕ್ಯಗಳೆಲ್ಲವೂ ಸಹ ಇಂಪಿರೇಟಿಗೆ ಬರುತ್ತೆ. ಕಮ್ಯಾಂಡ್ ಆರ್ ರಿಕ್ವೆಸ್ಟು ಮಾಡ್ಕೊಳ್ತಕ್ಕಂಥದ್ದು, ಕಮ್ಯಾಂಡು ಮಾಡ್ತಕ್ಕಂಥದ್ದು, ಅಂದರೆ ಆರ್ಡ್ರನ್ನು ಸಹ ಕೊಡ್ತಕ್ಕಂಥದ್ದು. ನೀವು ಹೇಳ್ಬಹುದು, ಏನು, ಹೌ ಹೇಳಿವಾಗ, ಪ್ಲೀಸ್ ಬಿ ಕ್ವೈಟ್, ಸ್ವಲ್ಪ ಸುಮ್ಮನೆ ಇರ್ತೀಯಾ, ಇದೇನಾಗುತ್ತೆ, ಕಮ್ಯಾಂಡಿಂಗ್ ಆಗುತ್ತೆ. ಪ್ಲೀಸ್ ಕ್ಲೋಸ್ ದ ವಿಂಡೋ, ಅದು ರಿಕ್ವೆಸ್ಟ್ ಆಗುತ್ತೆ. ಓಕೆ ಚಿಲ್ಡ್ರನ್, ಲೆಟ್ ಮಿ ಸ್ಟಡಿ ಅಬೌಟ್ ಸಮ್ ಆಫ್ ದ ಡಿಫ್ರೆಂಟ್ ಡಿಕ್ಲರೇಟಿವ್ ಸೆಂಟೆನ್ಸಸ್. Our declarative sentences is simply sentences, statements that relay information. It can be simple, complex or compound sentences. ಇದರಲ್ಲಿ ಮತ್ತೆ ಸಿಂಪಲ್ ಅಂದರೆ ಸರಳವಾಗಿರ್ತಕ್ಕಂತಹ, ಮತ್ತು ಕಾಂಪ್ಲೆಕ್ಸ್ ಅಂದರೆ ಎರಡು ವಾಕ್ಯಗಳಿಂದ ಕೂಡಿರ್ತಕ್ಕಂಥ, ಕಾಂಪೌಂಡ್ ಅಂದರೆ ಎರಡಕ್ಕಿಂತ ಹೆಚ್ಚು ವಾಕ್ಯಗಳಿಂದ ಕೂಡಿರ್ತಕ್ಕಂಥದ್ದಲ್ಲೂ ಸಹ ನಾವು ಡಿಕ್ಲರೇಟಿವ್ ಸೆಂಟೆನ್ಸನ್ನು ಕಾಣಬಹುದು. ಗೋ ಥ್ರೂ ದ ಎಕ್ಸಾಂಪಲ್ಸ್ ಚಿಲ್ಡ್ರನ್, ಆಲ್ ಆಫ್ ಯು. ಐ ಆ್ಯಂಡ್ ಮೈ ಸಿಸ್ಟರ್ ಡೋಂಟ್ ಸಿ ಈಚ್ ಅದರ್ ಎನಿಮೋರ್. ನಾನು ಮತ್ತು ನನ್ನ ತಂಗಿ ಅಥವಾ ಅಕ್ಕ ಯಾವತ್ತಿಗೊಬ್ಬರನ್ನೊಬ್ಬರು ನೋಡಿಲ್ಲ. ಟುಮಾರೋ ಅರ್ಲಿ ಮಾರ್ನಿಂಗ್ ಫಸ್ಟ್ ಐ ಗೋ ಟು ಮಾರ್ನಿಂಗ್ ವಾಕ್. ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟ್ ಏನು ಮಾಡ್ತೀನಿ, ಮಾರ್ನಿಂಗ್ ವಾಕ್ ಅಂದರೆ ವಾಕಿಂಗಿಗೆ ನಾನು ಹೋಗ್ತೀನಿ. ದಟ್ ಈಸ್ ದ ಡಿಕ್ಲರೇಷನ್ ಬೈ ಎ ಪರ್ಸನ್. ಕೆಮಿಸ್ಟ್ರಿ ಈಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ಬಟ್ ಮೈ ಬ್ರದರ್ ರಿಯಲಿ ಲೈಕ್ಸ್ ಸೋಷಿಯಲ್ ಸ್ಟಡೀಸ್. ಅವನು ಡಿಕ್ಲೇರ್ ಮಾಡ್ತಾ ಇದ್ದಾನೆ, ಕೆಮಿಸ್ಟ್ರಿ ಅಂತಕ್ಕಂಥ ನನ್ನ ಫೇವ್ರೆಟ್ ಸಬ್ಜೆಕ್ಟು, ಆದರೆ ನನ್ನ ಬ್ರದರ್ ಏನು ಮಾಡ್ತಾರೆ, ಯಾವಾಗಲೂ ಸೋಷಿಯಲ್ ಸ್ಟಡೀಸನ್ನು ಇಷ್ಟಪಡ್ತಾರೆ ಅಂತ. ದೇ ಗೋ ಟು ಎ ಗ್ಯಾಲರಿ ಎವ್ರಿ ಸಾಟರ್ಡೇ. ಪ್ರತಿ ಸಾಟರ್ಡೇ ಅವ್ರು ಗ್ಯಾಲರಿಗೆ ಹೋಗ್ತಾರೆ. ದೀಸ್ ಆರ್ ಆಲ್ ದ ಸ್ಟೇಟ್ಮೆಂಟ್ಸ್ ಚಿಲ್ಡ್ರನ್ ಗಿವನ್ ಬೈ ದೇರ್ ಓನ್. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಾಕ್ಯಗಳು ಸೇರಿಕೊಂಡ್ರೂ ಸಹ ಅಲ್ಲಿ ಏನಾಗ್ತಾ ಇರುತ್ತೆ, ಸ್ಟೇಟ್ಮೆಂಟ್ಸ್ ಅಂದರೆ ಡಿಕ್ಲರೇಟಿವ್ ಸೆಂಟೆನ್ಸನ್ನು ನಾವು ನೋಡಬಹುದು. ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್.
Interrogative sentences, as I told, they are all the questions. Yeah, which are the questioning words, children? Where, who, how, why, which, whom, whose. These are all the questioning words we use to make the questions. How much, how, did you, isn't it? These are all the types of questions we are using to ask the questions, isn't it? And such words determine the sentence completely in the terms of questioning, and at the end of the sentence all are using the question mark. ಆ ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಎಂಡಲ್ಲಿ ಯಾವಾಗಲೂ ನಾವು ಕ್ವಶನ್ ಮಾರ್ಕನ್ನು ನೋಡ್ತೀವಿ. ಲೆಟ್ ಮೀ ಚಿಲ್ಡ್ರನ್, ವಿಲ್ ಯು ಆಸ್ಕ್ ದ ಕ್ವಶನ್ಸ್ ಸಮ್ ಅದರ್ ಪರ್ಸನ್ಸ್ ಟು ಗೆಟ್ ದ ಆನ್ಸರ್ಸ್. ಬೇರೆ ಆನ್ಸರ್ಸನ್ನು ತೆಗೆದುಕೊಳ್ಳಿಕ್ಕೆ ನಾವು ಆ ಕ್ವಶನ್ಸನ್ನು ಕೇಳಬಹುದು. ಹೂಸ್ ಪೆನ್ ವಿಲ್ ದೆ ಬ್ರಿಂಗ್ ಟು ಯು? ಯಾರ್ ಪೆನ್ ಅವ್ರು ನಿನಗೋಸ್ಕರ ತಂದ್ರ? ವಿಚ್ ಬುಕ್ ವಿಲ್ ದೆ ಗಿವ್ ಯು? Which notebook will they show you? What's your answer? What kind of plan did you create? What a beautiful mountain this is. What a delicious taste of this apple. Who is this dress for? Isn't it, children? These are all the interrogative sentences. And go to the exclamatory sentences. These exclamatory sentences containing the surprise, emotion and feeling for us. What we feeling at a sudden moment. ಒಂದು ಸಡನ್ ಮೂಮೆಂಟಲ್ಲಿ ನಮಗೆ ಆಗ್ತಕ್ಕಂಥ ಒಂದು ಫೀಲಿಂಗ್ಸ್ನ ತೋರಿಸ್ತಕ್ಕಂಥ ವಾಕ್ಯಗಳಿಗೆ ನಾವು ಎಕ್ಸ್ಕ್ಲಮೇಷನ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಆ್ಯನ್ ಎಕ್ಸ್ಕ್ಲಮೇಷನ್ ಪಾಯಿಂಟ್ ಈಸ್ ಪ್ಲೇಸ್ಡ್ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್. ನೋಡಿ, ಅಲ್ಲಿ ಪ್ರತಿಯೊಂದು ವಾಕ್ಯದ ಕೊನೆಯಲ್ಲೂ ಸಹ ಒಂದು ಎಕ್ಸ್ಕ್ಲಮೇಷನ್ ಸಿಂಬಲನ್ನು ನಾವು ಕಾಣಬಹುದು. ಹೌ ಬ್ಯೂಟಿಫುಲ್ ದಿಸ್ ಸಿಟಿ ಈಸ್. ಸಾರಾ ವೈಪ್ ದ ಬೋರ್ಡ್. ಓ, ಐ ಮಿಸ್ಡ್ ದ ಸರ್ವಿಸ್. ಡೋಂಟ್ ಟಾಕ್, ಗೆಟ್ ಔಟ್. Look at the sentences, children. At the end of the E sentence, we are finding the exclamatory symbol ಅಥವಾ exclamation point, isn't it? ಕ್ವಶನ್ ಮಾರ್ಕ್ ಇದ್ದಾಗ ನಾವೇನು ಮಾಡ್ತೀವಿ? ಇಂಟ್ರಾಗೇಟಿವ್ ಸೆಂಟೆನ್ಸ್, ವಿ ಆರ್ ಫೈಂಡಿಂಗ್ ದ ಕ್ವಶನ್ ಮಾರ್ಕ್. ಡಿಕ್ಲರೇಟಿವ್ ಸೆಂಟೆನ್ಸ್ ಇದ್ದಾಗ ಫುಲ್ ಸ್ಟಾಪ್. ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ಫುಲ್ ಸ್ಟಾಪ್. ಪ್ಲೀಸ್ ಮಾರ್ಕ್ ಥ್ರೋ ದ ಅಂಡ್ ಪ್ಲೀಸ್ ರಿಮೆಂಬರ್ ದೋಸ್ ಪಂಕ್ಚುಯೇಷನ್ಸ್ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸಸ್. ಪ್ರತಿಯೊಂದು ವಾಕ್ಯ ಆದ ನಂತರ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಪಂಕ್ಚುಯೇಷನನ್ನು ಜ್ಞಾಪಕ ಇಟ್ಕೊಳ್ಳಿ. ಸ್ಟೇ ದೇರ್, ಡೋಂಟ್ ಕಮ್ ಹಿಯರ್. ಹೋ ಮೈ ಗಾಡ್, ವುಡ್ ಯು ಸ್ಟಾಪ್ ಬೈ ಹಿಯರ್? ಲೈಕ್ ಯು ಆರ್ ಅ ಬಿಗ್ ಪರ್ಸನ್. ಹೋ, ನೋಡಿ ಅಲ್ಲಿ ಮಧ್ಯದಲ್ಲೇ ಬಂದಿದೆ. ಐ ವಾಸ್ ಗೋಯಿಂಗ್ ಟು ಬಿ ದೇರ್ ನೌ. ಹೇ, ನೋ ಸ್ಮೋಕಿಂಗ್ ಇನ್ ಹಿಯರ್. These are the example for exclamatory sentences and imperative sentences. An imperative sentence is a sentence that tells someone to do something, gives advice or instructions, or that expresses a request or command. ನೋಡಿ ಮಕ್ಕಳೇ, ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಇನ್ಸ್ಟ್ರಕ್ಷನ್ಸನ್ನು ಕೊಡಲಿಕ್ಕೆ ಆ್ಯಂಡ್ ಎಕ್ಸ್ಪ್ರೆಸ್ ರಿಕ್ವೆಸ್ಟ್ ಅಥವಾ ಕಮ್ಯಾಂಡ್ ಯಾವುದು ಕೊಡಲಿಕ್ಕೂ ಒಂದು ವಾಕ್ಯವನ್ನು ಬಳಸ್ತೀವಿ. ಅದರಲ್ಲಿ ನಾವು ಇಂಪರೇಟಿವ್ ಸೆಂಟೆನ್ಸನ್ನು ಬಳಸ್ತೀವಿ. ಆ್ಯಂಡ್ ಇಟ್ ಈಸ್ ಯೂಶ್ವಲಿ ನೋ ಆಬ್ಸಸ್ ಸಬ್ಜೆಕ್ಟ್. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಸಬ್ಜೆಕ್ಟ್ ಅಂತಕ್ಕಂಥದ್ದು ಇರಲ್ಲ. ಗೋ ಟು ವರ್ಕ್. ಡೋಂಟ್ ಡೂ ದ್ಯಾಟ್. ಡೋಂಟ್ ಗೋ ವಾಕ್ ಆನ್ ದ ಗ್ರಾಸ್. ಯು ಶುಡ್ ಸ್ಟಡಿ ಹಾರ್ಡ್. ಪ್ಲೀಸ್ ಓಪನ್ ದ ವಿಂಡೋ. ಪ್ಲೀಸ್ ಕ್ಲೋಸ್ ದ ಡೋರ್. ಶಟ್ ದ ಡೋರ್. ಇದು ಕಮ್ಯಾಂಡಿಂಗ್. ಅರ್ಥ ಆಗ್ತಿದೆಯಾ? ಪ್ಲೀಸ್ ಕಮಿಯೋ ಅಂತ ರಿಕ್ವೆಸ್ಟ್ ಮಾಡಿ ಕರಿತೀವಲ್ವ, ಅವೆಲ್ಲ ರಿಕ್ವೆಸ್ಟ್ ಆಗುತ್ತೆ. ಕಮ್ಯಾಂಡ್ ಅಂದರೆ ಜೋರಾಗಿ ನಾವು ನೀನು ಮಾಡಲೇಬೇಕು, ಏಯ್ ಡೋಂಟ್ ಗೋ ದೇರ್ ಅಂತ ಹೇಳ್ತೀವಲ್ವ, ಅದು ಕಮ್ಯಾಂಡಿಂಗ್ ಆಗುತ್ತೆ. ಮ್ಯಾಮ್ ಶಲ್ ವಿ ಗೋ ಟು ಔಟ್ ಅಂತ ಕೇಳ್ತೀರಾ, ನಾನು ಹೊರಗಡೆ ಹೋಗಬಹುದಾ ಅಂತ ಕೇಳಿದಾಗ ಎಸ್ ಯು ಕ್ಯಾನ್ ಅಂತ ಹೇಳಿದಾಗ ದಿಸ್ ಇಸ್ ಎ ರಿಕ್ವೆಸ್ಟ್. ಇಸಂಟ್ ಇಟ್ ಚಿಲ್ಡ್ರನ್? ಈ ರೀತಿಯ ವಾಕ್ಯಗಳನ್ನು ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಐ ಥಿಂಕ್ ಆಲ್ ಆಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದ ಟೈಪ್ ಆಫ್ ಎ ಸೆಂಟೆನ್ಸಸ್ ಆ್ಯಂಡ್ ವಾಟ್ ಈಸ್ ಎ ಸೆಂಟೆನ್ಸ್. ಇಸಂಟ್ ಇಟ್ ಚಿಲ್ಡ್ರನ್? ಟುಡೇಸ್ ಹೋಮ್ವರ್ಕ್, ಲೆಟ್ ಮೀ ಗೋ ಥ್ರೂ ದ homework of this passage, children. Can you ride a motorbike? Nodi, that the last end of the sentences there is a question mark because it is a interrogative. Open the window. This is a imperative. Sugar is bad for your health. This is a statement. Statement go to what type of sentence, children? This is a assertive sentences. Like that, all the sentences go to the page number. There is a 16 sentences are there. Do the homework in your homes, children, and send to me. And thank you for listening my class. Have a good day, children. I think all of you are understanding this lesson. Thank you one and all for listening my class. Thank you, children. Be hope all of you are fine in your homes. Be in your homes. Thank you.